ಜ್ಯುವೆಲರಿ ಶಾಪ್ ಶಟರ್ ಮುರಿದಿಲ್ಲ, ಬೀಗ ತೆಗೆದಿಲ್ಲ, ಆದ್ರೂ ಕಳ್ಳತನವಾಗಿದೆ. ತುಮಕೂರಿನ ವಿಶ್ವಾಸ್ ಜ್ಯುವೆಲರಿಯಲ್ಲಿ ವಜ್ರ ಚಿನ್ನ ಕಳವಾಗಿರುವುದು. ನೋಡಿ, ಶಟರ್ ಮುರಿದಿಲ್ಲ, ಬೀಗ ತೆಗೆದಿಲ್ಲ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ವಜ್ರ ಚಿನ್ನಾಭರಣ ಮಾಯವಾಗಿದೆ. 50 ಗ್ರಾಂ ವಜ್ರ ಚಿನ್ನಾಭರಣ ಎಗರಿಸಿದ ಖದೀಮ. ಬೆಳಿಗ್ಗೆ ಜ್ಯುವೆಲರಿ ಶಾಪ್ಗೆ ಬಂದು ಶಾಕ್ ಆಗಿದ್ದಾರೆ ಮಾಲೀಕರು. ನೋಡಿ, ಪೊಲೀಸರಿಗೆ ದೂರು ನೀಡುವ ಮುನ್ನ ಸಿಸಿಟಿವಿಯನ್ನು ಪರಿಶೀಲಿಸಿದ್ದಾರೆ ಜ್ಯುವೆಲರಿ ಮಾಲೀಕ. ಸಿಸಿಟಿವಿಯಲ್ಲಿ ಕಳ್ಳನ ಕೃತ್ಯ ಕಂಡು ಮಾಲೀಕನೇ ಬೆಚ್ಚಿ ಬಿದ್ದಿದ್ದಾರೆ. ಸೈಲೆಂಟ್ ಆಗಿ ಎಂಟ್ರಿ ಕೊಟ್ಟು ಚಿನ್ನಾಭರಣ ಎಗರಿಸಿರೋದು ಇಲಿ ಚಿನ್ನಾಭರಣ ಕದ್ದಿರೋದು ನೋಡಿದಂತಹ ಮಾಲೀಕನೇ ಶಾಕ್ ಆಗಿದ್ದಾನೆ. ಇಲಿ ಓಡಾಟದ ಜಾಡು ಹಿಡಿದು ಹೊರಟಾಗ ಬಿಲಾ ಪತ್ತೆಯಾಗಿದೆ. ಇಲಿ ಬಿಲಾ ತೋಡಿದಾಗ ವಜ್ರ ಖಚಿತ ಚಿನ್ನಾಭರಣಗಳು ಪತ್ತೆಯಾಗಿದೆ. ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಮಾತನಾಡೋದಕ್ಕೆ ಜ್ಯುವೆಲರಿ ಶಾಪ್ನ ಮಾಲೀಕರಾದಂತಹ ವಿಶ್ವಾಸ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ವಿಶ್ವಾಸ್ ಅವರೇ, ನಮಸ್ತೆ. ಈಗ ನೀವು ಹೇಗ್ ಗೊತ್ತಾಯ್ತು ಇದು? ನೀವು ಸಿಸಿಟಿವಿ ಫುಟೇಜ್ ಅನ್ನ ಯಾವಾಗ ಗಮನಿಸಿದ್ರಿ? ನೀವು ಫಸ್ಟ್ ಅಂಗಡಿ ತೆಗೆದಾಗ ಏನಾಗಿತ್ತು? ಯಾವ ರೀತಿ ಗೊತ್ತಾಯ್ತು ನಿಮ್ಗೆ? ಮ್ಯಾಮ್, ಆಸ್ ಯೂಶುವಲ್ ನಾವು ನೈಟ್ ಎಲ್ಲ ಒಂದು ಡೇ ಬಿಸ್ನೆಸ್ ಮಾಡಿದ್ರೆ ನೆಕ್ಸ್ಟ್ ಡೇ ಕೌಂಟಿಂಗ್ ತಗೋತೀವಿ. ಎಷ್ಟು ಉಂಗುರ, ಎಷ್ಟು ಚೈನ್, ಎಷ್ಟು ನೆಕ್ಲೆಸ್, ಹಾರ ಇದಾವೆ ಅಂತ. ಸೊ ನೆಕ್ಸ್ಟ್ ಡೇ ಬಂದಾಗ ನಾವು ಬೆಳಗ್ಗೆ ತೆಗ್ದಿದ್ವಿ. ಕೌಂಟಿಂಗ್ ಮಾಡುವಾಗ ಬರೋಬ್ಬರಿ ಒಂದು 10 ಉಂಗುರ, 2 ಚೈನ್ ಕಳುವಾಗಿತ್ತು. ಅಂದ್ರೆ ಕಾಣಿಸ್ತಾ ಇಲ್ಲ ಟ್ರೇಯಲ್ಲಿ. ಏನಪ್ಪ ಇದಾಗೋಯ್ತು, ಯಾರು ಇಷ್ಟು ಕದೀತಾರೆ? ನಮ್ಮ ಅಂಗಡಿಯಲ್ಲಿ ಕದ್ದಿದ್ದಾರೆ ಜನ. 1-2 ಉಂಗುರ ಎತ್ತುತ್ತಾರೆ, ಹೋಗ್ತಾರೆ, ಬರ್ತಾರೆ. ಬಟ್ ಅಟ್ ಎ ಟೈಮ್ ನೈಟ್ ಇಲ್ದೆಲ್ಲ ಇರೋದು, ನೈಟ್ ಫಿಲ್ ಮಾಡ್ತಾರೆ ನಮ್ಮ ಸ್ಟಾಫ್ ಎಲ್ಲರೂ. ನೈಟ್ ಫಿಲ್ ಮಾಡಿರೋದು ಬೆಳಗ್ಗೆ ನೋಡ್ತೀವಿ, ಒಂದು 10 ಉಂಗುರ, 2 ಚೈನ್ ಇಲ್ಲ. ಏನಪ್ಪ ಇದಾಗೋಯ್ತಲ್ಲ ಅಂತ ನಾವು ಟೆನ್ಷನ್ ಆಗ್ತೀವಿ. ಕಳ್ಳರು ಕೂಡ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಅಂದ್ರೆ ಫಸ್ಟ್ ನಾವು ಸಿಸಿಟಿವಿ ನೋಡ್ಬೇಕಲ್ಲ, ಹೇಗಾಯ್ತು ಏನಾಯ್ತು ಅಂತ. ಸೊ ನಾವು ಹೇಗೆ ನೋಡೋದು ಅಂತ ಫುಲ್ ಡೇ ಹುಡುಕಿದ್ವಿ, ಗೊತ್ತಾಗ್ಲಿಲ್ಲ. ಏನಪ್ಪ ಇದಾಯ್ತು, ಯಾರು ಉತ್ತರನೂ ಇರ್ತಿಲ್ಲ, ಇದಾಯ್ತಲ್ಲಪ್ಪ ಅಂತ ನಾನು ಬೇಜಾರಲ್ಲಿದ್ದೆ. ಸೊ ಲಾಸ್ಟ್ಗೆ ಏನಾಯ್ತು, ನಮ್ಗೆ ಇನ್ನ 5 ಉಂಗುರದಲ್ಲಿ ಟ್ಯಾಗ್ ಒಂದಿತ್ತು. ಟ್ಯಾಗ್ ಅಂದ್ರೆ ನಾವು ಅಂಟಿಸ್ತೀವಿ ಮೇಡಮ್, ಅದೇ ವೇಟ್ ಬರುತ್ತಲ್ಲ ಒಡವೆದು, ಆ ವೇಟ್ ಇನ್ನು ಒಡವೆ ಇತ್ತು, ಅದ್ರದ್ದು ಬರೀ ಟ್ಯಾಗ್ ಇಲ್ಲ. ಉಂಗುರ ಕದೀತಾರೆ, ಟ್ಯಾಗ್ ಯಾರು ಕದಿಯಕ್ ಸಾಧ್ಯ? ಇದು ಒಂದ್ ಸ್ವಲ್ಪ ನೋಡ್ಬೇಕು, ತನಿಖೆ ಮಾಡ್ಬೇಕು ಅಂತ ಎಲ್ಲಾ ಕುತ್ಕೊಂಡು ನಾವು ಫುಲ್ ನೈಟ್ ಇದೆಲ್ಲ ಕ್ಯಾಮ್ರಾ ನೋಡ್ತಾ ಇದ್ವಿ. ಒಂದ್ ಕಡೆ ಇಲಿ ಬಂತು, ಉಂಗುರ ತಗೊಂಡು ಹೋಗ್ಬಿಡ್ತು. ಓ, ಇದು ಮಾಡಿರೋದು ಇಲಿನೇ ಈ ಕೃತ್ಯ ಅಂತ ಅಲ್ಲಿಗೆ ನಮ್ಗೆ ಖಾತ್ರಿ ಆಯ್ತು. ಬಟ್ 10 ಉಂಗುರ ಹೆಂಗೆತ್ತುತ್ತೆ, ಇದು ಏನ್ ಮಾಡುತ್ತೆ ಅಂತ ಅದ್ ನೋಡ್ತಾ ಇದ್ರೆ ಒಳಗ್ ನಾವ್ ಇಡ್ತೀವಲ್ಲಿ ಟ್ರೇನ, ಆ ಸೈಡ್ ಒಂದು ಹಳ್ಳ ಇದೆ. ಅದು ಆ ಟ್ರೇ ಅಲ್ಲಿರೋದು ಗಮ್ಮಿಂದ ಐಟಮ್ ತಿನ್ನಕ್ಕೋಸ್ಕರ ಅದೇ ಟ್ಯಾಗ್ ಹಾಕ್ತಿವಲ್ಲ ಮೇಡಮ್, ಆ ಟ್ಯಾಗ್ ತಿನ್ನ ಐಟಮ್ಗೋಸ್ಕರ ಅದು ಎಳ್ಕೊಂಡೋಗಿ ಆ ಹಳ್ಳದಲ್ಲಿ ಬೀಳ್ಸಿತ್ತು. ಅದು ಸೈಡಲ್ಲಿ ಹಂಗೆ ಬಿತ್ತು ಒಂದ್ ಕಡೆ. ಇದೆಲ್ಲ ಒಂದೇ ರಾತ್ರಿಯಲ್ಲಿ ಆಗಿರೋದು ಎಲ್ಲ? ಹೌದು ಮೇಡಮ್, ಎಲ್ಲ ಮಧ್ಯರಾತ್ರಿಯಲ್ಲಿ ಆಗಿರೋದು. ಆಮೇಲೆ ನೋಡಿದಾಗ ನಿಮ್ಗೆ ಅದೆಲ್ಲ ನೀವ್ ಏನೇನ್ ಅಮೌಂಟ್, ಏನೇನ್ ಚಿನ್ನಾಭರಣ ಕಳ್ಕೊಂಡಿದ್ರು ಅದೆಲ್ಲದೂ ಸಿಕ್ಕಿದೆ ಈಗ ನಿಮ್ಗೆ? ಅಷ್ಟು ಈಸಿಯಾಗಿ ಸಿಗ್ಲಿಲ್ಲ ಮೇಡಮ್. ಅದು ಫಸ್ಟ್ ಬಿತ್ತು. ಅದು ಒಂದು ಉತ್ತರ ಎತ್ಕೊಂಡು ಹೋಗ್ತೀನಿ. ನಮ್ಮ ಅಂಗಡಿಯಲ್ಲಿ ಎಲ್ಲಾ ಕಡೆ ಫರ್ನಿಚರ್ ವರ್ಕ್. ತಿರ್ಗಾ ನನ್ ಲಕ್ಕಿಲಿ ನಮ್ಮ ಒಬ್ಬ ಫರ್ನಿಚರ್ ವರ್ಕರ್ ಇದ್ದ, ರಾಜು ಅಂತ. ಅಣ್ಣ ನಾನು ನೋಡಿ ಹುಡುಕ್ ಮಾಡ್ಕೊಡ್ತೀನಿ ಅಂತ ಅವ್ನು ಬಂದು ಎಲ್ಲ ಒಂದ್ ಕಡೆ ಪ್ಲೇವುಡ್ ಎಲ್ಲ ಕಟ್ ಮಾಡಿ ಒಳಗ್ ನೋಡಿದ್ರೆ ಇಲಿಗಳು ಇದೆ, ಜಾತ್ರೆನೇ ಇದೆ, ಮಕ್ಕಳೆಲ್ಲ ಮಾಡಿದಾವೆ, ಅದೆಲ್ಲ ಇದೆ. ಅದೆಲ್ಲ ಹೋಗಿ ಅಲ್ಲಿ ಒಂದ್ ಕಡೆ ಬಿದ್ದಿದ್ದು, ಒಂದು 7-8 ಕಡೆ ನಮ್ದು ಐಟಮ್ ಬಿದ್ದಿತ್ತು. ಎಲ್ಲ ತೆಗ್ದು ಕ್ಲೀನ್ ಆಗಿ ತಕೊಂಡ್ರೆ ಎಲ್ಲ ರಿಕವರಿ ಆಯ್ತು ಮೇಡಮ್ ಇಲಿಗಳಿಂದ. ಅಂತೂ ಕಳ್ಳ ನಿಮ್ಗೀಗ ಸಿಕ್ಬಿದ್ದಿದ್ದಾನೆ? ಎಸ್, ಸಿಕ್ಬಿದ್ದಿಲ್ಲ, ಕಳ್ಳ ಓಡಾಗಿದ್ದಾನೆ, ಐಟಮ್ ಸಿಕ್ಬಿದ್ದಿದ್ದಾನೆ. ಕರೆಕ್ಟ್. ಥ್ಯಾಂಕ್ ಯು ವಿಶ್ವಾಸ್ ಅವರೇ, TV9 ಜೊತೆ ಮಾತನಾಡಿದ್ದಕ್ಕಾಗಿ. ನೋಡ್ತಾ ಇದ್ದೀರಿ ಸಿಸಿಟಿವಿ ಫುಟೇಜ್ ಅನ್ನ. ನಿಜಕ್ಕೂ ಮಾಲೀಕರಿಗೆ ಬಂದು ನೋಡಿದಾಗ ಜ್ಯುವೆಲರೀಸ್ಗಳಿಲ್ಲ, ಇಷ್ಟೊಂದು ಉಂಗುರಗಳು ಕಾಣ್ತಾ ಇಲ್ಲ ಅಂತ ಅಂದಾಗ ಶಾಕ್ ಆಗಿತ್ತು. ಯಾರು ಮಾಡಿದ್ದು? ಯಾಕಂದ್ರೆ ಶಟರ್ ಓಪನ್ ಆಗಿಲ್ಲ, ಯಾವುದೇ ರೀತಿ ಕಳ್ಳತನ ಆಗಿದೆ, ಯಾರಾದ್ರೂ ಬಂದು ಹೋಗಿದ್ದಾರೆ, ಅದ್ರ ಸುಳಿವು ಇಲ್ಲ, ಹೇಗಿದು ಕಳ್ಳತನ ಆಯ್ತು ಅಂತ ಹೇಳಿ ಭಾರಿ ಆತಂಕಗೊಂಡಿದ್ರು. ಆಗ ಸಿಸಿಟಿವಿ ಫುಟೇಜ್ ಅನ್ನ ನೋಡಿದಾಗ ಇಲಿ ಸೆರೆ ಸಿಕ್ಕಿರುವಂತದ್ದು. ಅಲ್ಲಿ ಇಲಿ ಬಂದಂತಹ ಇಲಿ ಅಲ್ಲಿ ಒಂದೊಂದೇ ಜ್ಯುವೆಲ್ಸ್ ಅನ್ನ ತಗೊಂಡು ಹೋಗಿ ಅದರ ಗೂಡ್ನಲ್ಲಿ ಇಟ್ಟಿದ್ದಂಥದ್ದು. ಸೊ ಈಗ ಎಲ್ಲ ಜ್ಯುವೆಲರಿ ಕೂಡ ಮಾಲೀಕನಿಗೆ ಸಿಕ್ಕಿದೆ.